ನಾವು ಬಿಡಿಸಿ ಹೇಳಬೇಕಾಗಿಲ್ಲ ಅಂತ. ಯಾಕಂದ್ರೆ ಸ್ವತಃ ನಿಮ್ಮ ಸಮಿತಿ ನೇಮಿಸಿರಿ, ಸಮಿತಿನ ಒಪ್ಕೊಂಡಿದ್ದಾವೆ, MSP ಕೊಡ್ರಪ್ಪ ಅಂತ ಕಾನೂನು ಪ್ರಕಾರ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಖಾತ್ರಿ ಮಾಡಿಸ್ಕೋಬೇಕಾಗಿದೆ. ಅದನ್ನು ಬರೀ MSP ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗುವಂಥದ್ದಲ್ಲ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನು ನಮಗೆ MSP ಕೊಟ್ಟಿವಲ್ಲ, ಏನೋ ಸರ್ಕಾರದಿಂದ ಬಂದಿಷ್ಟು ತೊಗೊಳ್ತಾರೆ ಪದಾರ್ಥಗಳನ್ನು, ಯಾವುದೋ ಒಂದು ಜೋಳ ಇರಲಿ, ಅಕ್ಕಿ ಇರಲಿ, ಮತ್ತಿನ ಹಸು ತೊಗೊಂಡಿದ್ದ ಏನಪ್ಪ ಅಂತಂದ್ರೆ ಅದು ಎಲ್ಲರಿಗೂ ಅಪ್ಲೈ ಆಗಬೇಕು. ಅದು ಕಾನೂನು ಅವ್ರೇನು ಗೌರ್ಮೆಂಟ್ ತೊಗೊಳ್ತದೆ, ಒಂದು 50,000 ಕ್ವಿಂಟಲ್, 1 ಲಕ್ಷ ಕ್ವಿಂಟಲ್ ತೊಗೊಳ್ತದೆ, ಉಳ್ದ ಬೆಳೆದದ್ದು ಮತ್ತು ಅಲ್ಲೂ ಬ್ಲ್ಯಾಕ್ ಮೇಲ್ ನಡೀತದೆ. ತಮಗೆ ಬೇಕಾದ ರೈತರಿಗೆ ಅನುಕೂಲ ಮಾಡಿಕೊಡುವಂಥ ಅಧಿಕಾರಿಗಳಿದ್ದಾರೆ. ಈಗ ಎಲ್ಲೂ ಭ್ರಷ್ಟಾಚಾರಕ್ಕೆ ಹಾದಿಲ್ಲ ರೀ ಅವರು, ಮತ್ತೊಂದೇನಿಲ್ಲ. ಯಾಕಂದ್ರೆ ನಾವು ಕೊಡ್ತೀವಪ್ಪ, ನಿಮ್ಗೆ ಏನದ ಪರ್ಸೆಂಟ್ ಕೊಡ್ತೀವಿ, ನಮ್ಮ ಮುರುಗನ ಕೊಡ್ರಿ ಅನ್ನುವಂಥ ಪರಿಸ್ಥಿತಿ ರೈತರು ಇದ್ದಾರೆ. ಬಂದಿಟ್ಟು ಒಳ್ಳೆ ರೇಟ್ ಬರ್ತದೆ ಅಂತೇಳಿ. ಯಾಕಂದ್ರೆ ಹೊರಗೆ ರೇಟ್ ಬರ್ತಾ ಇಲ್ಲ, ಅದಕ್ಕೆ ಸಪೋರ್ಟಿಂಗ್ ಪ್ರೈಸನ್ನ ಸರ್ಕಾರ ನೇಮಿಸ್ತದೆ, ಆ ಸರ್ಕಾರದ ಕೊಟ್ಟು ತೊಗೊಳ್ತದೆ. ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ರೈತರು. ನಿಜವಾಗಿಯೂ ರೈತರ ಪರಿಸ್ಥಿತಿ ಭಾಳ ಗಂಡಾಂತರ ಆ ಸಂದರ್ಭದಲ್ಲೇ. ಯಾಕಂದರೆ ಎಲ್ಲರೂ ರೈತರನ್ನ ಕೂಡೇ ಹೋಗ್ಬೇಕಾಗಿದೆ, ನಾವು ಮುಂದೆ ಈ ಮುಂದೆ. ಹೀಗಾಗಿ ಕೆಲವು ರೈತರು ಹಾಗೆ ಉಳ್ಕೊಂಡು ಹೋಗಿಬಿಡ್ತಾರೆ, ಕೆಲವು ಲಾಭ ಮಾಡ್ಕೊಳ್ತಾರೆ. ಇವತ್ತು ಅದೇ ಪರಿಸ್ಥಿತಿ ಅದ ನಮ್ಮ ಇಂಡಿಯಾದಲ್ಲೇ. ಯಾರ ಒಂದಿಷ್ಟು ದುಡ್ಡು ತಿಂತವರು ಫಿಡಿಯೋರ್ ಎಷ್ಟು ಅದಾರ ಅಂತ ರೈತರು ಧಾರ್ಕೊಂಡು ಹೋಗಿಬಿಡ್ತಾರೆ. ಬಡ ರೈತರು 2-3 ಎಕರೆ ಭೂಮಿ ತಿಂತಾರೆ, ಒಂದು ಸಾಲ ತೊಗೊಂಡಿರ್ತಾರೆ, ಹೊಳ್ಳಿ ರಿನ್ಯೂವಲ್ ಮಾಡೋದು ವರ್ಷಕ್ಕೊಮ್ಮೆ, ಅದನ್ನು ಬಡ್ಡಿ ಕೊಡೋದು, ರಿನ್ಯೂವಲ್ ಮಾಡ್ಕೊಳ್ಳೋದು. ಇಂಥ ಒಂದು ರೈತರು ಇವತ್ತು ಏನಾಗಿದೆಪ್ಪ ಅಂತ ನಮಗೆ MSP ಬೇಕಪ್ಪ ಅಂತ ಕೇಳ್ತಾ ಇದ್ದಾರೆ. ಆ MSP ಬೇಕದ ಅಂತ ಹೋರಾಟ ಮಾಡಿದ್ರು ವರ್ಷ ತನಕ, ಅದು ಇವತ್ತಿನವರೆಗೂ ಆಗಿಲ್ಲ. ಮತ್ತು ಅದು ಆಗೋ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಯಾಕಂದ್ರೆ ಅದರಿಂದ ಅನೇಕ ವ್ಯಾಪಾರಿಗಳ ಗುಂಪುಗಳಿದ್ದಾವೆ, ಅವ್ರು ಪಾರ್ಟಿ ಪೇಡ ಕೊಡ್ತಾರೆ, ಇವರೆಲ್ಲ ಅನುಕೂಲ ಮಾಡ್ತಾರೆ. ಹೀಗೆಲ್ಲ ಇದ್ದಾಗ ಏನಪ್ಪ ಅಂತಂದ್ರೆ MSPಯನ್ನು ಕಾನೂನಾಗಿ ಮಾಡ್ತಾರೆ. ಅದು ಕಾನೂನು ಆಯ್ತು ಅಂದರೆ ಎಲ್ಲರಿಗೂ ಹೌದು ಎಷ್ಟೈತಿ ಇಷ್ಟು ಕೊಡಬೇಕಂತ ಆಗ್ತದೆ. ಆದರೆ ಈಗ ಹಂಗಿಲ್ಲ, ರೇಟ್ ಇಲ್ಲಪ್ಪ, ಗಿರಾಕಿ ಇಲ್ಲ, ಏನು ಮಾಡೋರು ಅನ್ನುವಂಥ ಜನ ಹೆಚ್ಚಾಗಿದ್ದಾರೆ. ಹೀಗಾಗಿ ಈ ಮಿಡಲ್ ಮ್ಯಾನ್